ಮೈಸೂರಿನ ಉದಯಗಿರಿ ಗಲಭೆಯ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ವಿವಾದಿತ ಪೋಸ್ಟರ್ ವೈರಲ್ ಆಗಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಗುಂಪುಗಳಿಗೆ ಶೇರ್ ಮಾಡಿದ್ದೇ ಮುಸ್ಲಿಂ ಯುವಕರು ಅನ್ನುವಂತಹ ಅನುಮಾನ. ಆರೋಪಿ ಸುರೇಶ್ ಕೆಲಸ ಕೊಟ್ಟಿದ್ದಂತಹ ಯುವಕರಿಂದ ಶೇರ್ ಆಗಿದೆ ಅನ್ನುವಂತಹ ಗುಮಾನಿ. ಮುಸ್ಲಿಂ ಯುವಕರಿಗೆ ತನ್ನ ಅಂಗಡಿಯಲ್ಲಿ ಕೆಲಸ ಕೊಟ್ಟಿದ್ರಂತೆ ಸುರೇಶ್ ವಾಟ್ಸಪ್ ಸ್ಟೇಟಸ್ ಅನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಂಡಿರ್ತಾರೆ ಯುವಕರು. ಉಂಡ ಮನೆಗೇನೆ ದ್ರೋಹ ಬಗೆದ್ರ ಯುವಕರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಜೊತೆಗೆ ಸುರೇಶ್ಗೆ ಕನ್ನಡ ಬಿಟ್ಟು ಬೇರೆ ಯಾವುದೇ ಭಾಷೆ ಬರೋದಿಲ್ಲ. ಆ ಪೋಸ್ಟ್ ಇರುವಂತಹದ್ದು ಉರ್ದು ಅಲ್ಲಿ. ಅದು ಹೇಗೆ ಬಂತು ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಈ ಪೋಸ್ಟ್ ಹೇಗೆ ಉದ್ಭವ ಆಯಿತು ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಸುರೇಶ್ಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ, ಉರ್ದು ಬರಲ್ಲ. ಅವ್ರು ಹೇಗೆ ಈ ಪೋಸ್ಟನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ? ಈ ಪೋಸ್ಟನ್ನು ಕ್ರಿಯೇಟ್ ಮಾಡಿದ್ದು ಯಾರು? ಅದು ಸುರೇಶ್ಗೆ ಸಿಕ್ಕಿದ್ದು ಹೇಗೆ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ವಿಚಾರದಲ್ಲಿ ಅಂತ? ಪೋಸ್ಟ್ನ ವಿಚಾರದಲ್ಲಿ ಎರಡು ರೀತಿಯಾದಂಥ ತನಿಖೆ ನಡೀತಾ ಇರುವಂಥದ್ದು CCBಯಲ್ಲಿ ಪ್ರೇಮ್. ಒಂದು, ಈ ಪೋಸ್ಟನ್ನು ಮೂಲ ಕ್ರಿಯೇಟ್ ಮಾಡಿದ್ದು ಯಾರು? ಯಾಕಂದರೆ ಅದರಲ್ಲಿ ಉರ್ದುವಿನ ಬರಹ ಇದೆ. ಹಾಗಾಗಿ ಉರ್ದು ಬರಹ ಇರುವಂಥವರು ಮಾತ್ರ ಆ ಪೋಸ್ಟನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ. ಹೇಳಿ ಕೇಳಿ ಸುರೇಶ್ಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋದಿಲ್ಲ. ಸಾಮಾನ್ಯವಾಗಿ ಉರ್ದು ಬಹುತೇಕರಿಗೆ ಬರೋದಿಲ್ಲ, ಬಹುತೇಕರಿಗೆ ಅದನ್ನು ಓದೋದಕ್ಕೂ ಬರೋದಿಲ್ಲ, ಬಹುತೇಕರಿಗೆ ಅದನ್ನು ಬರೆಯೋದಕ್ಕೂ ಬರೋದಿಲ್ಲ. ನೀವೆಷ್ಟೇ ಎಜುಕೇಟೆಡ್ ಆಗಿರಲಿ, ಡಬಲ್ ಡಿಗ್ರಿ ಆಗಿದ್ರೂ ಕೂಡ ಉರ್ದುವನ್ನು ಓದೋದಕ್ಕೆ ಬರೆಯೋದಕ್ಕೆ ಬರುವವರ ಸಂಖ್ಯೆ ತೀರಾ ಕಡಿಮೆ ಇದೆ. ಆ ಬರುವಂಥವ್ರು ಉರ್ದು ಓದೋದಕ್ಕೆ ಬರೋದಕ್ಕೆ ಮುಸ್ಲಿಮ್ಸ್ನ ಯುವಕರಿಗೆ ಮಾತ್ರ, ಬಹುತೇಕ ಅವರಿಗೆ ಮಾತ್ರ ಅದು ಸಾಧ್ಯ ಇದೆ. ಆ ಹಿನ್ನೆಲೆಯಲ್ಲಿ ಈ ಪೋಸ್ಟನ್ನು ಕ್ರಿಯೇಟ್ ಮಾಡಿರುವಂಥದ್ದು ಮುಸ್ಲಿಂ ಯುವಕರ ಅನ್ನುವಂತಹ ಪ್ರಶ್ನೆ ಈಗ ಬಂದಿದೆ. ಆ ಹಿನ್ನೆಲೆಯಲ್ಲಿ ಈಗ ತನಿಖೆ ಶುರುವಾಗಿರುವಂಥದ್ದು. ಎರಡನೇದಾಗಿ, ಆ ಒಂದು ಪೋಸ್ಟನ್ನು ಸುರೇಶ್ ಯಾವ ಫೇಸ್ಬುಕ್ಕಿಗೆ ಆಗಲಿ ಇನ್ಸ್ಟಾಗ್ರಾಮ್ಗಾಗಲಿ ಎಲ್ಲೂ ಕೂಡ ಹಾಕಿಲ್ಲ. ಹಾಕ್ಕೊಂಡಿದ್ದಂಥದ್ದು ಅವರದೇ ಆದಂತಹ ಸ್ಟೇಟಸ್ಗೆ. ಆ ಸ್ಟೇಟಸ್ನ ಸ್ಕ್ರೀನ್ಶಾಟನ್ನು ಅವರು ಒಂದು ಅಂಗಡಿಯನ್ನು ನಡೆಸ್ತಾ ಇದ್ದಾರೆ, ಇಲ್ಲೊಂದು ಫ್ರೂಟ್ಸ್ ಅಂಗಡಿ ನಡೆಸ್ತಾ ಇದ್ದಾರೆ. ಆ ಅಂಗಡಿಯಲ್ಲಿ ಇಬ್ಬರು ಮುಸ್ಲಿಂ ಯುವಕರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಅವರ ಹೆಸರನ್ನು ಸುರೇಶ್ ಅಣ್ಣ ಅಂತ ಒಂದು ಸೇವ್ ಮಾಡ್ಕೊಂಡಿದ್ದಾರೆ. ಅದರ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಅವರು ಮುಸ್ಲಿಂ ಯುವಕರೇ ಒಂದು ಸಾಮಾನ್ಯ ವಾಟ್ಸಪ್ ಗ್ರೂಪ್ಗಳೆಲ್ಲ ಮಾಡ್ಕೊಂಡಿರ್ತಾರಲ್ಲ, ಆ ವಾಟ್ಸಪ್ ಗ್ರೂಪ್ಗೆ ಅವರು ಅದನ್ನು ರವಾನೆ ಮಾಡಿರುವಂಥದ್ದು, ಅದನ್ನು ಫಾರ್ವರ್ಡ್ ಮಾಡಿರುವಂಥದ್ದು. ಹಾಗಾಗಿಯೇ ಅದು ವೈರಲ್ ಆಗಿದೆ ಅನ್ನುವಂಥದ್ದು CCBಯ ಆರಂಭಿಕವಾದಂಥ ತನಿಖೆಯಲ್ಲಿ ಸ್ಪಷ್ಟವಾಗ್ತಾ ಇದೆ. ಆದರೆ ಮೂಲತಃವಾಗಿ ಈ ಪೋಸ್ಟ್ ಎಲ್ಲಿ ಕ್ರಿಯೇಟ್ ಆಯಿತು ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಅವರ ಉದ್ದೇಶ ಏನು? ಈ ಉರ್ದುವಿನ ಬರಹ ಬರೆದ್ಬಿಟ್ಟು ಈ ಒಂದು ಪೋಸ್ಟರ್ನ ಹಾಕೋ ಮೂಲಕವಾಗಿ ಏನನ್ನ ಸಾಧನೆ ಮಾಡೋಕ್ಕೆ ಹೋಗ್ತಾ ಇದ್ರು, ಅದರಿಂದ ಇರುವಂಥವ್ರು ಯಾರು ಅನ್ನುವಂಥದ್ದು ಬಹಳ ಮುಖ್ಯ. ಸುರೇಶು ಅದನ್ನು ಫಾರ್ವರ್ಡ್ ಮಾಡಿರುವಂಥದ್ದು ತಪ್ಪು, ಅದರಲ್ಲೇ ಸ್ಟೇಟಸ್ಗೆ ಹಾಕ್ಕೊಂಡಿರುವಂಥದ್ದು ತಪ್ಪೇ, ಅದನ್ನು ಯಾರು ಸಮರ್ಥನೆ ಮಾಡ್ತಾ ಇಲ್ಲ. ಸ್ಟೇಟಸ್ಗೆ ಹಾಕ್ಕೊಂಡಿರುವಂಥದ್ದು ಸರಿ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಆದರೆ ಅದನ್ನು ರೆಡಿ ಮಾಡಿದ್ದು ಯಾರು ಅನ್ನುವಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲೇ CCBಯ ಪತ್ತೆ ಕಾರ್ಯಾಚರಣೆಯು ಕೂಡ ಸಾಗಿದೆ. ಪ್ರೇಮ್, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.